ಬ್ರೇಕ್ ನಂತರ ಟ್ರಾನ್ಸಿಟಿ ಡೆವಲಪರ್ಸ್ ಅರ್ಪಿಸುವ ಕನಸಿನ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಬೆಂಗಳೂರಿನಿಂದ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಒಂದು ಟ್ರಾನ್ಸ್ ಪ್ರಗತಿ ಅನ್ನೋ ಒಂದು ಹೊಸ ಪ್ರಾಜೆಕ್ಟ್ ಓಪನ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಂದಗೋಪಾಲ್ ಅವರೇ, ನೋಡಿ, ಟ್ರಾನ್ಸ್ ಪ್ರಗತಿ ಅಂತಕ್ಕಂಥ ಪ್ರಾಜೆಕ್ಟು ಜಸ್ಟ್ 2-3 ಮಂತ್ಸ್ ಬ್ಯಾಕ್ ನಾವು ಲಾಂಚ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟು. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ, ಅಗೇನ್ ಟುವರ್ಡ್ಸ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಂದರೆ ದೇವನಹಳ್ಳಿ ಟು ಶಿಡ್ಲಘಟ್ಟ ರೋಡಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು ಆಫ್ NH 207. ಇದು ಕೂಡ ಒಂದು ಆಲ್ಮೋಸ್ಟ್ 30 acre ರೆಸಿಡೆನ್ಷಿಯಲ್ ಟೌನ್ಶಿಪ್. ಇಲ್ಲಿ 30-40, 30-50, 60-40, 50-80 ಈ ಎಲ್ಲ ಡೈಮೆನ್ಷನ್ಸಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು. ನೋಡಿ, ಈ ಪ್ರಾಜೆಕ್ಟನ್ನು ನಾವು ಕೇವಲ ಆಲ್ಮೋಸ್ಟ್ ಒಂದು 275 rupees per square feet ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟು. ಒಳ್ಳೆ ಅಮೇಝಿಂಗ್ ರೆಸ್ಪಾನ್ಸ್ ಸಿಕ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ 80% ಆಫ್ ದ ಪ್ರಾಜೆಕ್ಟ್ ಪ್ಯಾಕೇಜ್ ನೋಡ್ಕೊಂಬರೋಣ. ಖಂಡಿತ. ಓಕೆ, ಟ್ರಾನ್ಸ್ ಪ್ರಗತಿಯ ಒಂದು ಪ್ಯಾಕೇಜ್ ಅನ್ನು ನೋಡ್ಕೊಂಬರೋಣ ಬನ್ನಿ. ಸೊ ಪ್ಯಾಕೇಜನ್ನು ನೋಡಿದ್ವಿ. ಸೊ ಈ ಒಂದು ಪ್ರಾಜೆಕ್ಟಲ್ಲಿ ಯಾವ್ಯಾವ ರೀತಿ ನೋಡಿ, ಈಗ ಈ ಪ್ರಾಜೆಕ್ಟ್ ನಾನು ಆಗಲೇ ಹೇಳಿದಾಗೆ 275 ರೂಪೀಸಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟು ಈಗ 350 ರೂಪೀಸಲ್ಲಿ ಬುಕಿಂಗ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಒಂದು 3 ಮಂತ್ಸಲ್ಲೇ ಇದು 350 ರೂಪೀಸ್ಗೆ ಸ್ಕೇಲ್ ಅಪ್ ಆಗಿರ್ತಕ್ಕಂಥ ಪ್ರಾಜೆಕ್ಟು. ನೋಡಿ, ಇಲ್ಲಿ ಈ ಪ್ರಾಜೆಕ್ಟಲ್ಲಿ ನಾನು ಹೇಳಿದಾಗೆ ನಿಮಗೆ ಆಫ್ NH 207 ಬರ್ತಾ ಇರ್ತಕ್ಕಂಥ ಪ್ರಾಜೆಕ್ಟು. ಸೊ ಈ ಪ್ರಾಜೆಕ್ಟಲ್ಲಿ ಕೂಡ ನಮ್ಮ ಕ್ಲೈಂಟ್ಸ್ಗೆ ಕೇವಲ 1 ಲಕ್ಷ ರೂಪಾಯಿಗೆ ಬುಕಿಂಗ್ಸನ್ನು ತೊಗೋತಾ ಇದ್ದೀವಿ. ಅದು 30-40 ಇರ್ಬೋದು, ಅಥವಾ 60-40 ಇರ್ಬೋದು, ಅಥವಾ 50-80 ಇರ್ಬೋದು. ಈ ಎಲ್ಲ ಡೈಮೆನ್ಷನ್ಸಲ್ಲಿ ಅವೈಲಬಿಲಿಟೀಸ್ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು. ಸೊ ಗ್ರಾಹಕರಿಗೆ ತಮ್ಮ ಕನಸಿನ ನಿವೇಶನವನ್ನು ಪಡೆದುಕೊಳ್ಳೋಕ್ಕೆ ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ 7th ಆ್ಯನಿವರ್ಸರಿ ಈ ಒಂದು ಅವಸರ ಇರ್ಬೋದು, ಅಥವಾ ನ್ಯೂ ಇಯರ್ ಆ್ಯಂಡ್ ಸಂಕ್ರಾಂತಿ ಒಂದು ಸಂಭ್ರಮಕ್ಕಿರ್ಬೋದು. ಸೊ ಈ ಒಂದು ಸದಾವಕಾಶನ ಉಪಯೋಗಿಸ್ಕೊಳ್ಬೋದು ನಮ್ಮ ಗ್ರಾಹಕರು. ಆ್ಯಂಡ್ ಇದು 35% ಪೇ ಮಾಡಿದ ನಂತರ ಇವ್ರಿಗೆ ಸೇಲ್ ಅಗ್ರಿಮೆಂಟ್ ಕೂಡ ಎಕ್ಸಿಕ್ಯೂಟ್ ಮಾಡಿಕೊಡ್ತೀವಿ. ಆ್ಯಂಡ್ ಅಗೇನ್ 12 to 14 months ಇಂಟ್ರೆಸ್ಟ್ ಫ್ರೀ EMI ಸ್ಕೀಮಲ್ಲಿ ಇದು ಬರೋದ್ರಿಂದ ಖಂಡಿತ ಅವ್ರಿಗೆ ಯಾವಾಗ ಹೇಗೆ ಸುಲಭವಾದ ಕಂತುಗಳಲ್ಲಿ ಕಟ್ಕೊಂಡು ಹೋಗ್ಬೋದು. ಒನ್ಲಿ ಫ್ಯಾಕ್ಟರ್ ಇದರಲ್ಲಿ ಏನಪ್ಪ ಅಂದರೆ ಅವರು 14 months ಟೈಮ್ ಪೀರಿಯಡ್ ಏನಿರುತ್ತೆ, ಆ 14 months ಟೈಮ್ ಪೀರಿಯಡಲ್ಲಿ ಅವರು ಆ ಬ್ಯಾಲೆನ್ಸ್ ಇರ್ತಕ್ಕಂಥ 65%ನ ಪೇ ಮಾಡಬೇಕಾಗ್ತದೆ. ಅವ್ರಿಗೆ ಮಂತ್ಲಿ ಇಷ್ಟೇ ಪೇ ಮಾಡಬೇಕು ಅನ್ನೋ ಯಾವುದೇ ಒಂದು ಪ್ರೆಷರ್ ಇರಲ್ಲ, ಅಥವಾ ರಿಸ್ಟ್ರಿಕ್ಷನ್ಸ್ ಏನಿರೋದಿಲ್ಲ. ಸೊ ಬೇಸಿಕ್ಲಿ ಅವರ ಅನುಕೂಲಕ್ಕೆ ಅನುಸಾರವಾಗಿ ಆ ಒಂದು ಬ್ಯಾಲೆನ್ಸ್ ಇರ್ತಕ್ಕಂಥ 65%ನ ಪೇಮೆಂಟ್ ಮಾಡ್ಬೋದು. ಅವ್ರು 80% ಪೇ ಮಾಡಿದ ನಂತರ ಇನ್ಫ್ಯಾಕ್ಟ್ ಅವ್ರಿಗೆ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತೀವಿ. ಬ್ಯಾಲೆನ್ಸ್ ಇರ್ತಕ್ಕಂಥ 20% ಏನಿದೆ, ಒಂದು ಪೋಸ್ಟ್ ಡೇಟೆಡ್ ಚೆಕ್ಸ್ ಹಾಕ್ಕೊಡಿ, ಅವರು ಕ್ಲಿಯರ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಅದಕ್ಕೆ ಮುಂಚೆನೇ ಮಾಡ್ಕೋಬೋದು ಅಂತ ಕೂಡ ಹೇಳ್ಬೋದು. ಓಕೆ, ಅಂದರೆ 14 ಕಂತುಗಳೇನಿರುತ್ತೆ ಅದನ್ನು ಎಷ್ಟು ಬೇಕಾದರೂ ಅವರು ಸಾಧ್ಯವಾದ ಮಟ್ಟಿಗೆ ಅವರು ಕೈಲಾದ ಮಟ್ಟಿಗೆ ಸೇರಿಸ್ಕೊಂಡು ಹೋಗ್ಬೋದು. ಆ್ಯಂಡ್ 14 months ಬಡ್ಡಿ ರಹಿತ ಪೀರಿಯಡ್ ಇರ್ತದೆ. ಕೆಲವೊಂದು ಬಾರಿ ಈ ಪ್ರಶ್ನೆ ಕೇಳಲಾಗುತ್ತೆ, ಇನ್ಫ್ಯಾಕ್ಟ್ 14 monthsಲ್ಲಿ ನಾವು ಕಟ್ಟದೆ ಹೋದರೆ ಏನು ಆ ಪಕ್ಷದಲ್ಲಿ ಅಂತ. ಸೊ ಆ ಬ್ಯಾಲೆನ್ಸ್ ಇರ್ತಕ್ಕಂಥ ಏನು ಲಾಸ್ಟ್ 14 months ಆದಮೇಲೆ ಅವ್ರು ಇನ್ನೊಂದು 20% ಉಳಿಸಿರ್ಬೋದು, ಅಥವಾ 30% ಉಳಿಸಿರ್ಬೋದು. ಆ ಒಂದು ಆಸ್ಪೆಕ್ಟ್ಗೆ ನಾನು ಆಗಲೇ ಹೇಳಿದಾಗೆ 20% ಕೂಡ ಪೇ ಮಾಡಿ, ಪೋಸ್ಟೇಟೆಡ್ ಚೆಕ್ ಕೊಟ್ಟು ರಿಜಿಸ್ಟ್ರೇಷನ್ ಕೂಡ ಮಾಡ್ಬೋದು. ಇಲ್ದ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಉಳಿದಿದೆ ಅನ್ನೋ ಪಕ್ಷದಲ್ಲಿ ಅದಕ್ಕೆ ಮಾತ್ರ ಏನು ಉಳಿದಿದೆ ಅದಕ್ಕೆ ಮಾತ್ರ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡಲಾಗುತ್ತೆ. ಸೊ ಖಂಡಿತ ಅವ್ರಿಗೆ ಅದರಲ್ಲೂ ಕೂಡ ಒಂದು ಸೊಲ್ಯೂಷನ್ ಇದೆ ಅಂತ ಹೇಳ್ಬೋದು. ಸೊ ಇನ್ನು ನಂದಿ ಹಿಲ್ಸ್ ಕಡೆ ಇರುವಂಥದ್ದು ಒಂದು ರಾಯಲ್ ಪ್ಯಾರಡೈಸ್ ಅನ್ನೋಂಥ ಹೊಸ ಪ್ರಾಜೆಕ್ಟನ್ನು ಓಪನ್ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು, ಯಾಕೆಂದರೆ ತುಂಬ ಇಷ್ಟಪಡುವಂಥ ಜಾಗ ಜನರೆಲ್ಲ. ಸೊ ಬನ್ನಿ ಅದ್ರ ಬಗ್ಗೆ ಒಂದು ವರದಿ ನೋಡ್ಕೊಂಬರೋಣ.
ಓಕೆ, ನಂದಿ ಹಿಲ್ಸ್ ಹತ್ರ ಇರುವಂಥ ಒಂದು ಪ್ರಾಜೆಕ್ಟ್ ಹೆಸರೇ ತುಂಬ ಅದ್ಭುತವಾಗಿದೆ, ರಾಯಲ್ ಪ್ಯಾರಡೈಸ್ ಅಂತ. ಸೊ ಈ ಒಂದು ಪ್ರಾಜೆಕ್ಟ್ನ ಬಗ್ಗೆ ಹೇಳಿ. ನೋಡಿ, ರಾಯಲ್ ಪ್ಯಾರಡೈಸ್ ಬಂದು ನೀವು ಕ್ಲಿಪ್ಪಿಂಗ್ ನೋಡಿದ್ರೆ ಇದು ಬೇಸಿಕ್ಲಿ ಫುಟ್ ಆಫ್ ನಂದಿ ಹಿಲ್ಸ್ ಹತ್ರ ಬರ್ತಕ್ಕಂಥ ಪ್ರಾಜೆಕ್ಟು. ಇದು ಕೂಡ ರೆಸಿಡೆನ್ಷಿಯಲಿ ಕನ್ವರ್ಟೆಡ್ ವಿತ್ ಟೌನ್ ಪ್ಲಾನಿಂಗ್ ಅಪ್ರೂವಲಿಂದ ಕೊಡತಕ್ಕಂಥ ಪ್ರಾಜೆಕ್ಟು. ಇಲ್ಲಿ ಕೂಡ ಬ್ಯಾಂಕ್ ಲೋನ್ ಸೌಲಭ್ಯ ಕೂಡ ಇದೆ. 30-40, 30-50 ಮತ್ತು ಬಿಗರ್ ಡೈಮೆನ್ಷನ್ಸ್ ಲೈಕ್ 60-40 ಇರ್ತಕ್ಕಂಥ ಸೈಟ್ಗಳು ಇಲ್ಲಿದೆ. ಇದು ಕೂಡ ಬ್ಯಾಂಕ್ ಲೋನ್ ಸೌಲಭ್ಯ ಇದೆ ಆ್ಯಂಡ್ ಸ್ಟ್ರಾಟಜಿಕಲಿ ಲೊಕೇಟೆಡ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಟುವರ್ಡ್ಸ್ ನೇಚರ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹಲವಾರು ಯೋಜನೆಗಳಿರ್ಬೋದು. ಸ್ಟಾರ್ಟಿಂಗ್ ಫ್ರಮ್ 1.5 crores-ಇಂದ ಹಿಡಿದು ಆಲ್ಮೋಸ್ಟ್ 5 to 6 crores-ವರೆಗೂ ಇರ್ತಕ್ಕಂಥ ವಿಲ್ಲಾ ಪ್ರಾಜೆಕ್ಟ್ಸ್ಗಳಿವೆ ಮತ್ತು ಇಂಡಸ್ಟ್ರಿಯಲ್ ಏರಿಯಾಸ್ ಕೂಡ ಇದೆ. ಸೊ ಇದೆಲ್ಲ ಒಂದು ಆಸ್ಪೆಕ್ಟಲ್ಲಿ ನೋಡಿದಾಗ ಆ್ಯಂಡ್ ಆಲ್ಸೋ ಹಾಸ್ಪಿಟಲ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇರ್ಬೋದು. ಸೊ ಎಲ್ಲ ಒಂದು ಸೌಲಭ್ಯಗಳು ಮತ್ತು ಇನ್ವೆಸ್ಟ್ಮೆಂಟ್ಸ್ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ಡೆಫಿನೆಟ್ಲಿ ಕಸ್ಟಮರ್ 2 ಪಾಯಿಂಟ್ಸಿಂದ ನೋಡ್ಬೋದು. ಒಂದು, ತಮ್ಮ ಸ್ವಂತ ನಿವೇಶನ ಮನೆಯನ್ನು ಕಟ್ಕೊಂಡು ವಾಸಕ್ಕೆ ಯೋಗ್ಯವಾಗಿ ಇರತಕ್ಕಂಥ ಸ್ಥಳ, ಮತ್ತು ಇನ್ನೊಂದು ಫ್ರಮ್ ದ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಸೊ ಬೇಸಿಕ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೇ ಬಿ ಫಾರ್ ಎ ಪೀರಿಯಡ್ ಆಫ್ 6 months ಅಥವಾ 1 year ಈ ಟೆನ್ಯೂರ್ನ ನೋಡಿದಾಗ ವಾಟ್ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಇಲ್ಲಿ ಬರ್ತದೆ ಅನ್ನೋತಕ್ಕಂಥದ್ದು ಕೂಡ ಡೆಫಿನೆಟ್ಲಿ ನೋಡ್ಬೋದು. ಇಲ್ಲಿ ಹಲವಾರು ಒಂದು ಏರ್ಪೋರ್ಟ್ ಇರ್ಬೋದು ಅಥವಾ SEZs ಇರ್ಬೋದು, ಮತ್ತು ಇನ್ನೊಂದು ಸಜೆಸ್ಟೆಡ್ ಆರ್ ಪ್ರಪೋಸ್ಡ್ IIT ಕ್ಯಾಂಪಸ್ ಇರ್ಬೋದು. ಸೊ ಇದೆಲ್ಲ ಒಂದು ಆಸ್ಪೆಕ್ಟ್ ಆಗ್ತಾ ಇರ್ತಕ್ಕಂಥ ಜಾಗ, ಡೆಫಿನೆಟ್ಲಿ ಹೈ ಡಿಮ್ಯಾಂಡ್ ಇರ್ತಕ್ಕಂಥ ಪ್ಲೇಸು. ಸೊ ನ್ಯಾಚುರಲಿ ಯಾವಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತದೆ, ಪ್ರೈಸಸ್ ಆಫ್ ದಿ ಪ್ರಾಪರ್ಟಿ ಆಲ್ಸೋ ಗೋಸ್ ಇನ್ವೇರಿಯಬ್ಲಿ. ಸೊ ಡೆಫಿನೆಟ್ಲಿ ಗುಡ್ ರಿಟರ್ನ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಹೈದರಾಬಾದಿಂದ ಮಹಾರುದ್ರಯ್ಯ ಅನ್ನೋರು ಕರೆ ಮಾಡಿದರೆ. ಮಹಾರುದ್ರಯ್ಯ ಅವರೇ, ನಂದಗೋಪಾಲ್ ಅವರಿದ್ದಾರೆ, ಮಾತನಾಡಿ. ಸರ್, ನಾನು MB ಸ್ವಾಮಿ ಅಂತ ನಾನು ಹೈದರಾಬಾದ್ ಮಾತಾಡ್ತಾ ಇರೋದು. ನಮಸ್ಕಾರ, ಹೇಳಿ ಸ್ವಾಮಿ ಅವರೇ. ಸರ್, ನಾನು ನಮ್ಮ ಪ್ರೈವೇಟ್ ಸೆಕ್ಟರ್ ಜಾಬ್ ಮಾಡ್ತಾ ಇರೋದು, ಸಿವಿಲ್ ಇಂಜಿನಿಯರ್. ಹೇಳಿ. ನನಗೊಂದು ಪ್ಲಾಟ್ ಬೇಕಾಗಿತ್ತು ಹೈದರಾಬಾದ್ ಬೆಂಗಳೂರಲ್ಲಿ. ಅದನ್ನ EMI ಫೆಸಿಲಿಟಿ ಅನ್ನೋ ಸರ್. ಏನು ಹೇಳಿ? ಬೆಂಗಳೂರಿನಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೇಕಂತ ಅನ್ಕೋತಾ ಇದ್ದೀನಿ. ಓಕೆ, ನೋಡಿ, ನಮ್ಮಲ್ಲಿ ಈಗ ಟುವರ್ಡ್ಸ್ ಬ್ಯಾಂಗ್ಳೂರೇ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಖಂಡಿತ 4 ಪ್ರಾಜೆಕ್ಟ್ಸ್ ಇವೆ. ಒಂದು ಟ್ರಾನ್ಸ್ ಪ್ರಕೃತಿ ಅಂತಕ್ಕಂಥ ಪ್ರಾಜೆಕ್ಟು ಜಸ್ಟ್ ಲಾಂಚ್ಡು. ಇದು ಬಂದು 450 rupees per square feet ಅಲ್ಲಿ ಮಾಡ್ತಾ ಇದ್ದೀವಿ. ಅದಾದ ನಂತರ ಟ್ರಾನ್ಸ್ ಪ್ರಗತಿ, ಈಗಲೇ ಮಾತಾಡಿದಾಗೆ, ಇದು ಕೂಡ ಆಲ್ಮೋಸ್ಟ್ ಟುವರ್ಡ್ಸ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಪ್ರಿಸೈಸ್ಲಿ ದೇವನಹಳ್ಳಿ ಟು ಸಿಡ್ಲಘಟ್ಟ ರೋಡಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು. ಇದು ಕೂಡ 350 rupees per square feet ಅಲ್ಲಿ ಲಾಂಚ್ ಮಾಡಿದ್ದೀವಿ. ಆ್ಯಂಡ್ ನಿಮಗೆ ರಾಯಲ್ ಪ್ಯಾರಡೈಸ್ ಅಂತಕ್ಕಂಥ ಪ್ರಾಜೆಕ್ಟು, ಇದು ಟುವರ್ಡ್ಸ್ ನಂದಿ ಹಿಲ್ಸ್ ಬರ್ತಕ್ಕಂಥ ಪ್ರಾಜೆಕ್ಟು. ಸೊ ಇದು 849 per square feet ಅಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟು. ಇನ್ನೊಂದು ನಿಮಗೆ ಒಳ್ಳೆ ಅವಕಾಶ ಏನಪ್ಪ ಅಂದರೆ, ನಮ್ಮ ಟ್ರಾನ್ಸ್ ಪ್ರಕೃತಿ ಇರ್ಬೋದು ಅಥವಾ ಟ್ರಾನ್ಸ್ ಪ್ರಗತಿ ಇರ್ಬೋದು, ಕೇವಲ 1 ಲಕ್ಷ ರೂಪಾಯಿಗೆ ಬುಕಿಂಗ್ಸ್ನ ತೊಗೋತಾ ಇದ್ದೀವಿ. ಆ್ಯಂಡ್ ಬ್ಯಾಲೆನ್ಸ್ ಇರ್ತಕ್ಕಂಥ ಅಮೌಂಟ್ನ ನೀವು ಸುಲಭವಾದ ಕಂತುಗಳಲ್ಲಿ ಪೇಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ನ್ಯಾಚುರಲಿ ನಿಮಗೆ ಇಂಟ್ರೆಸ್ಟ್ ಫ್ರೀ ಅವಕಾಶ ಕೂಡ, ಇಂಟ್ರೆಸ್ಟ್ ಫ್ರೀ EMI ಪೇ ಮಾಡ್ತಕ್ಕಂಥ ಅವಕಾಶ ಇದೆ. ಸೊ ಡೆಫಿನೆಟ್ಲಿ ಇದರ ಟ್ರಾನ್ಸ್ ಪ್ರಕೃತಿ ಆಗಿರ್ಬೋದು ಅಥವಾ ಟ್ರಾನ್ಸ್ ಪ್ರಸಿದ್ಧಿ ಆಗಿರ್ಬೋದು ಅಥವಾ ಟ್ರಾನ್ಸ್ ಪ್ರಗತಿ ಆಗಿರ್ಬೋದು, ಈ ಎಲ್ಲ ಪ್ರಾಜೆಕ್ಟಲ್ಲಿ ನಿಮ್ಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅವಕಾಶ ಇದೆ. ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಮ್ಮ ಮಾರ್ಕೆಟಿಂಗ್ ಅವ್ರ ನಂಬರ್ಸ್ ಇದೆ. ನೀವು ಖಂಡಿತ ಆ ನಂಬರ್ಸಿಗೆ ಫೋನ್ ಮಾಡಿ ನಿಮಗೆ ಎಲ್ಲ ಮಾಹಿತಿಯನ್ನು ಇಮೇಲಲ್ಲಿ ಕಳಿಸ್ಕೊಡ್ತಾರೆ. ಮತ್ತು ಅದರ ಪ್ರಾಜೆಕ್ಟ್ಸ್ ಸೈಟ್ಸ್ ಅವೈಲಬಿಲಿಟಿ ಇರ್ಬೋದು ಅಥವಾ ವೀಡಿಯೋಸ್ ಇರ್ಬೋದು, ಪಿಕ್ಚರ್ಸ್ ಇರ್ಬೋದು, ಅದರ ಫೋಟೋಸು ಎಲ್ಲ ಡೀಟೇಲ್ಸ್ ನಿಮಗೆ ಕಳಿಸ್ಕೊಡ್ತಾರೆ. ಆ್ಯಂಡ್ ನೀವು ಸಾಧ್ಯವಾದರೆ ನೀವು ಆನ್ಲೈನ್ ಚೆಕ್ ಮಾಡಿ ಬುಕ್ ಮಾಡ್ಬೋದು, ಅಥವಾ ನಿಮಗೆ ಬೆಂಗಳೂರಿಗೆ ಬರೋ ಅವಕಾಶ ಇದ್ದರೆ ಬಂದು ನಮ್ಮ ಆಫೀಸಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ನಾವೇ ಸೈಟ್ ವಿಸಿಟ್ಸ್ ಮಾಡಿ ಅವೈಲಬಿಲಿಟಿ ಕೊಟ್ಟು ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಬೋದು. ಓಕೆ, ವಿಜಯ್ ಮಾದೇಶನ್ ಅವರು ಕರೆ ಮಾಡಿದ್ರೆ. ವಿಜಯ್ ಮಾದೇಶ್, ನಂದಗೋಪಾಲ್ ಅವರಿದ್ದಾರೆ, ಮಾತನಾಡಿ. ನಮಸ್ಕಾರ ವಿಜಯ್ ಅವರು, ಹೇಳಿ. ನಾನು ಮೈಸೂರಲ್ಲಿ ಮೈಸೂರು ಟ್ರಾನ್ಸ್ ಫೆಸಿಲಿಟಿ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು. ವಾಟ್ ಈಸ್ ದ ಆಫರ್ಸ್ ಅಂಡ್ ಫೆಸಿಲಿಟೀಸ್ ಆರ್ ದೇರ್? ನೋಡಿ, ಟ್ರಾನ್ಸ್ ಪ್ರಸಿದ್ಧಿ ಇದು ಬಂದು ನಿಮಗೆ ಮೈಸೂರು ಟು ಇಳವಾಳೆ ರಸ್ತೆ, ಬೇಸಿಕಲಿ ಇಳವಾಳೆಯಿಂದ ಆಲ್ಮೋಸ್ಟ್ ಒಂದು 2.5 kilometers ರೇಡಿಯಸಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು. ಇದು ಪ್ರೈಸ್ ಬಂದು 499 per square feet ಅಲ್ಲಿದೆ. ನಿಮಗೆ ಇಲ್ಲಿ LIC ಹೌಸಿಂಗ್ ಫೈನಾನ್ಸ್ದು ಸೌಲಭ್ಯ ಕೂಡ ಇದೆ. 30-40, 30-50 ಮತ್ತು ಹೈಯರ್ ಡೈಮೆನ್ಷನ್ಸ್ ಇರ್ತಕ್ಕಂಥ ಪ್ರಾಜೆಕ್ಟು. ನಿಮಗೆ ಎಲ್ಲ ಸೈಟ್ಸ್ ಅವೈಲಬಿಲಿಟೀಸ್ ಇದೆ. ಮೈ ಸಜೆಷನ್ ಟು ಯು ಅಗೇನ್, ನಿಮ್ಮ TV ಸ್ಕ್ರೀನ್ ಮೇಲೆ ನಮ್ಮ ಮಾರ್ಕೆಟಿಂಗ್ ಅವ್ರದ್ದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಖಂಡಿತ ಫೋನ್ ನಂಬರ್ ಮಾಡಿ ನಿಮಗೆ ಸೈಟ್ ವಿಸಿಟ್ಸ್ ಕೂಡ ಮಾಡಿಸ್ತೀವಿ. ಆ್ಯಂಡ್ ಇರ್ತಕ್ಕಂಥ ಸೈಟ್ ಅವೈಲಬಿಲಿಟಿ ಆಪ್ಷನ್ಸ್ ಎಲ್ಲ ನಿಮಗೆ ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಐ ಥಿಂಕ್ ನಂಬರ್ಸ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ಖಂಡಿತ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಬೋದು. ಓಕೆ, ಈಗ ನಂದಗೋಪಾಲ್ ಅವರೇ, ಸೊ ಎಲ್ಲ ಒಂದು ಪ್ರಾಜೆಕ್ಟ್ಸ್ಗೂ ಕೂಡ ಸೈಟ್ ವಿಸಿಟ್ನ ಕರ್ಕೊಂಡು ಹೋಗ್ತೀರಾ ಹಾಗಾದರೆ?
ಹೌದು, ಖಂಡಿತ. ಸೊ ಎನಿ ಪ್ರಾಜೆಕ್ಟ್ಸ್ ಫಾರ್ ದಟ್ ಮ್ಯಾಟರ್ ನಮ್ಮಲ್ಲೇ ಮಾರ್ಕೆಟಿಂಗ್ ಟೀಮ್ ಇದೆ, ನಮ್ಮದೇ ಆದಂಥ ವೆಹಿಕಲ್ ಸೌಲಭ್ಯಗಳು ಇರೋದ್ರಿಂದ ನಮ್ಮ ಎಂಟೈರ್ ಮಾರ್ಕೆಟಿಂಗ್ ಟೀಮ್ ನಿಮಗೆ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ ಅವೈಲಬಿಲಿಟಿ ಆಗಿರಲಿ ಅಥವಾ ಪ್ರಾಜೆಕ್ಟ್ಸ್ ಸೈಟ್ ವಿಸಿಟ್ಸ್ ಮಾಡೋದಾಗಲಿ ಇದೆಲ್ಲ ನೋಡ್ಕೊಂಡ್ಬಂದು ನಮ್ಮ ಲೀಗಲ್ ಟೀಮ್ ಇದೆ ಮತ್ತು ನಮ್ಮ ಸೇಲ್ಸ್ ಟೀಮ್ ಇದೆ, ಕೋಆರ್ಡಿನೇಷನ್ ಮಾಡ್ತಾರೆ ಆ್ಯಂಡ್ ಅವೈಲಬಿಲಿಟೀಸ್ ಕೊಟ್ಟು ಅದು ಬುಕಿಂಗ್ ಪ್ರಾಸೆಸ್ ಇದೆ. ನಮ್ಮಲ್ಲಿ ಬುಕಿಂಗ್ ಪ್ರಾಸೆಸ್ ಕೂಡ ತುಂಬ ಸಿಂಪಲ್ಲು. ಬೇಸಿಕ್ಲಿ ಜಸ್ಟ್ 10,000 rupees ಕೊಟ್ಟು ಅವರು ಬ್ಲಾಕಿಂಗ್ ಮಾಡ್ಕೋಬೋದು, ಯಾವ ಸೈಟ್ಸ್ ಅವೈಲಬಿಲಿಟಿ ಇದೆ ನೋಡಿಕೊಂಡು ಆಲ್ಮೋಸ್ಟ್ 7 to 10 days ಟೈಮ್ ತಗೊಂಡು ಅವರು ದ ನೆಕ್ಸ್ಟ್ ಪ್ರಾಸೆಸ್ ಈಸ್ ಸೇಲ್ ಅಗ್ರಿಮೆಂಟ್ ಅಂತ ಮಾಡ್ತೀವಿ. ಆ ಸೇಲ್ ಅಗ್ರಿಮೆಂಟ್ ಪ್ರಾಸೆಸ್ ಮುಗಿಸ್ಕೋಬೋದು. ಅಥವಾ ಕಸ್ಟಮರ್ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ರೆಡಿ ಇದ್ರು ಕೂಡ ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ಕೆಲವರು ಬ್ಯಾಂಕ್ ಲೋನ್ ಪ್ರಾಸೆಸ್ಗೆ ಹೋಗಬೇಕಾಗ್ತದೆ. ಸೊ ಬ್ಯಾಂಕ್ ಲೋನ್ ಹೋಗ್ತಕ್ಕಂಥ ಕ್ಲೈಂಟ್ಸ್ಗೆ ನಾನು ಆಗಲೇ ಹೇಳಿದಾಗೆ ಸರ್ಟನ್ ಬ್ಯಾಂಕ್ದು ಚೆಕ್ ಲಿಸ್ಟ್ ಇರುತ್ತೆ. ಆ ಚೆಕ್ ಲಿಸ್ಟ್ ಒದಗಿಸಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ರೆ ನಮ್ಮ ಲೀಗಲ್ ಟೀಮ್ ಅದನ್ನು ಕೋಆರ್ಡಿನೇಟ್ ಮಾಡಿ ಅವ್ರಿಗೆ ಬ್ಯಾಂಕ್ ಅಪ್ರೂವಲ್ ಆಗಿದ ತಕ್ಷಣ ಅದು ಕೂಡ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಓಕೆ, ಅಂದರೆ ಎಷ್ಟು ವರ್ಷದಲ್ಲಿ ಏನಾದರೂ ಕೊಡಬೇಕು ಅನ್ನೋದು ಏನಾದರೂ ಆ ಥರದ್ದು ಏನಾದರೂ ಒಂದು ಸ್ಕೀಮ್? ನೋಡಿ, ಇಲ್ಲ, ಈಗ ನಮ್ಮಲ್ಲಿ ಕೆಲವೊಂದು ಪ್ರಾಜೆಕ್ಟ್ಸ್ ಇಮಿಡಿಯೇಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುತ್ತೆ. ಇಮಿಡಿಯೇಟ್ಲಿ ರೆಡಿ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ಗೆ ಸಿಂಪಲ್ ಪ್ರಾಸೆಸ್, ಅವ್ರು ಬಂದು ಬುಕಿಂಗ್ ಅಮೌಂಟ್ ಅಥವಾ ಬ್ಲಾಕಿಂಗ್ ಅಮೌಂಟ್ ಏನಿದೆ ಅದನ್ನು ಮಾಡ್ಕೊಂಡಿದ್ದ ನಂತರ ಲೋನ್ಗೆ ಹೋಗೋದಾದರೆ ಲೋನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಥವಾ ಡೈರೆಕ್ಟ್ ಕಸ್ಟಮರ್ ಈಸ್ ರೆಡಿ ವಿತ್ ಇಸ್ ಓನ್ ಫಂಡ್ ಅಂದರೆ ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಮ್ಮಲ್ಲಿ ಕೆಲವು ಪ್ರಾಜೆಕ್ಟ್ಸ್ಗೆ EMI ಸ್ಕೀಮ್ ಕೊಟ್ಟಿದ್ದೀವಿ, ಅಂದರೆ 12 to 14 months ಪೀರಿಯಡ್ EMI ಸ್ಕೀಮ್ ಕೊಟ್ಟಿದ್ದೀವಿ. ಅಂಥ ಪ್ರಾಜೆಕ್ಟ್ಸ್ಗೆ ಅವರು 35% ಸೇಲ್ ಅಗ್ರಿಮೆಂಟ್ ಅಮೌಂಟ್ ಪೇ ಮಾಡಿದ ನಂತರ ಅವರಿಗೆ ಸೇಲ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡಿಕೊಡ್ತೀವಿ. ಅದಾದ ನಂತರ ಈಗ ಬ್ಯಾಲೆನ್ಸ್ ಇರ್ತಕ್ಕಂಥ 65% ಏನಿದೆ ಅವರು ಸುಲಭವಾದ ಕಂತುಗಳಲ್ಲಿ ಕಟ್ಕೊಂಡು ಹೋಗ್ಬೋದು. ನಾನು ಆಗಲೇ ಹೇಳಿದಾಗೆ ದೆರ್ ಇಸ್ ನೋ ಪ್ರೆಷರ್ ಆಫ್ ಒಂದು ತಿಂಗಳಿಗೆ ಇಷ್ಟೇ ಕಟ್ಟಬೇಕು ಅಂತಕ್ಕಂಥ ಪ್ರೆಷರ್ಸ್ ಇರಲ್ಲ. ಅವ್ರಿಗೆ 14 ತಿಂಗಳು ಇಂಟ್ರೆಸ್ಟ್ ಫ್ರೀ EMIs ಅಂದರೆ ಆ ಬ್ಯಾಲೆನ್ಸ್ ಇರ್ತಕ್ಕಂಥ 65%ಗೆ ಈಸಿ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಕೊಂಡು ಹೋಗ್ಬೋದು. ಆ್ಯಂಡ್ 80% ಪೇ ಮಾಡಿದ ನಂತರ ಕೂಡ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇನ್ಫ್ಯಾಕ್ಟ್ ನಮ್ಮಲ್ಲಿ ಮೋರ್ ದ್ಯಾನ್ 1,500 ಪೀಪಲ್ ಆಲ್ರೆಡಿ ದೇ ಹ್ಯಾವ್ ರಿಯಲೈಸ್ ದೇರ್ ಡ್ರೀಮ್ಸ್ ಆಫ್ ಓನಿಂಗ್ ದಿ ಪ್ಲಾಟ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಟ್ರಾನ್ಸಿಟಿ ನಮ್ಮ ಸಂಸ್ಥೆಯಿಂದ ವಿ ಆರ್ ಗೇನಿಂಗ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಕ್ಲೈಂಟ್ ಆ್ಯಂಡ್ ಅವರ್ ಕಸ್ಟಮರ್ಸ್ ಆಲ್ಸೋ ಆರ್ ರಿಯಲೈಸಿಂಗ್ ದೇರ್ ಡ್ರೀಮ್ಸ್ ಅಂತ ಹೇಳ್ಬೋದು. ಸೊ ಬ್ಯಾಂಗ್ಳೂರು ಅಷ್ಟೇ ಅಲ್ಲ, ಮೈಸೂರಲ್ಲಿ ಕೂಡ ನಮ್ಮ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಈಗ ಏನು ಆಗಲೇ ಹೇಳಿದಾಗೆ ನೆಲಮಂಗಲ, ತುಮಕೂರು ಈ ಸೈಡ್ ಕೂಡ ನಮ್ಮ ಪ್ರಾಜೆಕ್ಟ್ಸ್ ಸಂಸ್ಥೆಯಿಂದ ಬರೋ ಚಾನ್ಸಸ್ ಇದೆ. ಸೊ ಡೆಫಿನೆಟ್ಲಿ ಕಸ್ಟಮರ್ಸ್ಗೆ ಅವರ ಒಂದು ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಸುಲಭವಾದ ವಿಧಾನಗಳಲ್ಲಿ ಅವ್ರಿಗೆ ಯಾವುದೇ ರೀತಿ ಒತ್ತಡ ಇಲ್ಲದೆ 100% ಟೈಟಲ್ ಕ್ಲಿಯರ್ ವಿತ್ ಆಲ್ ಅಪ್ರಾಪ್ರಿಯೇಟ್ ಅಪ್ರೂವಲ್ಸ್ ಅಂತ ಏನು ಹೇಳ್ತೀವಿ ಕೂಡಿರ್ತಕ್ಕಂಥ ಪ್ರಾಜೆಕ್ಟ್ಸು ನಮ್ಮ ಸಂಸ್ಥೆಯಲ್ಲಿದೆ. ಖಂಡಿತ ನೋಡ್ಬೋದು. ಓಕೆ, ಈ 4 ಪ್ರಾಜೆಕ್ಟ್ಸ್ಗಳಲ್ಲದೆ ಸೊ 7ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಕೊಡುಗೆಯಾಗಿ ಒಂದು ಆಫರನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಒಂದು 4 ಪ್ರಾಜೆಕ್ಟ್ ಅಲ್ಲದೆ ಬೇರೆ ಇನ್ಯಾವುದಾದ್ರು ಫ್ಯೂಚರ್ ಪ್ರಾಜೆಕ್ಟ್ಸ್ ಏನಾದರೂ ಇದೆಯಾ ತಮ್ಮಲ್ಲಿ? ಖಂಡಿತ ನಮ್ಮ ಮೋಸ್ಟ್ ಪ್ರಾಬಲಿ ಬಿಗಿನಿಂಗ್ ಆಫ್ ನೆಕ್ಸ್ಟ್ ಇಯರ್ ಅಂದರೆ 2014 ಕೆಲವೊಂದು ಪ್ರಾಜೆಕ್ಟ್ಸ್ನ ಆಲ್ರೆಡಿ ಲೈನ್ ಅಪ್ ಮಾಡಿದ್ದೀವಿ. ನಮ್ಮ ಸುವರ್ಣ ನ್ಯೂಸ್ ವಾಹಿನಿಯಲ್ಲೇ ಆ ಪ್ರಾಜೆಕ್ಟ್ಸ್ನೆಲ್ಲ ಲಾಂಚ್ ಮಾಡೋ ಒಂದು ಯೋಜನೆ ನಮ್ಮ ಸಂಸ್ಥೆಯಲ್ಲಿ ಆಲ್ರೆಡಿ ನಡೀತಾ ಇದೆ. ಖಂಡಿತ ಕಸ್ಟಮರ್ಸ್ ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಅಸ್ ಆ್ಯಂಡ್ ಡೆಫಿನೆಟ್ಲಿ ವಿತ್ ವ್ಯಾಲ್ಯೂ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್, ವ್ಯಾಲ್ಯೂ ಫಾರ್ ಯುವರ್ ಮನಿ ಆ್ಯಂಡ್ ವ್ಯಾಲ್ಯೂ ಫಾರ್ ದಿ ದ ಕೈಂಡ್ ಆಫ್ ಡೆವಲಪ್ಮೆಂಟ್ ವಿಚ್ ಟ್ರಾನ್ಸಿಟಿ ಕ್ಯಾನ್ ಡೆಲಿವರ್. ಓಕೆ, ಥ್ಯಾಂಕ್ ಯು ನಂದಗೋಪಾಲ್ ಅವರೇ. ಸಾಕಷ್ಟು ವಿಷಯಗಳನ್ನು ನಮ್ಮ ಗ್ರಾಹಕರಿಗೆ, ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಸೊ ವೀಕ್ಷಕರೇ, ಇದು ಟ್ರಾನ್ಸಿಟಿ ಡೆವಲಪರ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮ ಕನಸಿನ ಮನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.